ಹಲೋ ವಿವರ್ಸ್, ಇವತ್ತು ಒಂದು ಕ್ವೆಶನ್, ಇಂಪಾರ್ಟೆಂಟ್ ಕ್ವೆಶನ್ನು. ಬಟ್ ಇದು ಮಾಡೋದಕ್ಕೆ ಎರಡು ಮೆಥಡ್ ಇದೆ. ನೋಡೋಕ್ಕೆ ಮಾತ್ರ ಸಿಂಪಲ್ ಅನಿಸುತ್ತೆ, ಬಟ್ ಮಾಡ್ತಾ ಹೋದರೆ ಟೈಮ್ ತುಂಬ ಹಿಡಿಯುತ್ತೆ. ಅದಕ್ಕೆ ಎರಡು ಮೆಥಡನ್ನ ನಾನು ತೋರಿಸ್ತಾ ಇದ್ದೀನಿ. ನಿಮಗೆ ಯಾವ್ದು ಕನ್ವೀನಿಯೆಂಟೋ ಆ ಮೆಥಡಲ್ಲಿ ನೀವು ಪ್ರಾಬ್ಲಮ್ನ ಸಾಲ್ವ್ ಮಾಡಿ. ಸಮ್ ಆಫ್ ದ ಲಾರ್ಜೆಸ್ಟ್ ಆ್ಯಂಡ್ ಸಿಂಪಲ್ ಫ್ರ್ಯಾಕ್ಷನ್ ಅಮಾಂಗ್ 6/7. ಹಾಗೆಯೇ ಮಿಕ್ಸ್ಡ್ ಫ್ರ್ಯಾಕ್ಷನ್ ಕೊಟ್ಟಿದ್ದಾರೆ 2, 3/5. ಹಾಗೆಯೇ 3/8, 2, 8/15. ಈ ಥರ ಕೊಟ್ಟಾಗ ನಾವು ಮಿಕ್ಸ್ಡ್ ಫ್ರ್ಯಾಕ್ಷನಿಂದ ನಾವು ಏನು ಮಾಡಬೇಕು ಅಂತಂದರೆ ಪ್ರಾಪರ್ ಆರ್ ಇಂಪ್ರಾಪರ್ ಫ್ರ್ಯಾಕ್ಷನ್ ಆಗಿ ಮಾಡ್ಕೊಬೇಕು. ಅದು ಹೇಗೆ ಮಾಡೋದು, ಇದನ್ನು ಆ್ಯಸ್ ಇಟ್ ಈಸ್ ಬರ್ಕೊಂಡಿದ್ದೀನಿ. ಇಲ್ಲಿ ಇನ್ನೊಂದು ಕಂಡೀಷನ್ ಏನು ಅಂತಂದರೆ, ಇವಾಗ ಡಿನಾಮಿನೇಟರ್ ನಮಗೆ ಯಾವಾಗಲೂ ಜಾಸ್ತಿ ಇರಬೇಕು ನ್ಯೂಮರೇಟರಿಗೆ ಕಂಪೇರ್ ಮಾಡಿದಾಗ. ಆವಾಗ ನಮಗೆ ಪ್ರಾಪರ್ ಫ್ರ್ಯಾಕ್ಷನ್ ಅಂತ ಗೊತ್ತಾಗುತ್ತೆ. ಆಯಿತಾ? ನೆಕ್ಸ್ಟ್ ಪಾಯಿಂಟ್ ಏನು, ಈ ಒಂದು ಮಿಕ್ಸ್ಡ್ ಫ್ರ್ಯಾಕ್ಷನನ್ನು ನಾವು ಏನು ಮಾಡಬೇಕು, ಪ್ರಾಪರ್ ಆರ್ ಇಂಪ್ರಾಪರ್ ಫ್ರ್ಯಾಕ್ಷನಿಗೆ ಮಾಡ್ಕೋಬೇಕು. ಆವಾಗ ಏನು ಮಾಡಬೇಕು, ಈಸಿ ಕ್ಯಾಲ್ಕುಲೇಟ್ ಮಾಡ್ಬೋದು. ಇವಾಗ ಹೇಗೆ ಮಾಡೋದು ಅಂದರೆ 5 × 2ನ ಮಲ್ಟಿಪ್ಲಿಕೇಶನ್ ಮಾಡಬೇಕು. ಬಂದಿರುವಂಥ ಆನ್ಸರ್ನ ಮೇಲ್ಗಡೆ ಇರುವಂಥ ನ್ಯೂಮರೇಟರ್ಗೆ ಆ್ಯಡ್ ಮಾಡಬೇಕು. 2 × 5, 5 × 2 + 3. ಹೀಗೆ ಬರ್ಕೊತೀನಿ, 5 × 2 + 3. ಆವಾಗ ಈಸಿ ಆಗಿಬಿಡುತ್ತೆ. ಇವಾಗ ಅರ್ಥ ಆಯ್ತಾ? 5 × 2 + 3. ಆವಾಗ 13/5 ಬರುತ್ತೆ. ಇಲ್ಲಿ ಮಾಮೂಲಿ ಕೊಟ್ಟಿದ್ದಾರೆ ಫ್ರ್ಯಾಕ್ಷನಲ್ಲಿ, ಅದಕ್ಕೆ ಬರ್ಕೊಂಡಿದ್ದೀನಿ. ಇಲ್ಲಿ ಕೂಡ ನಾವು ಸೇಮ್ ಮೆಥಡೇ, ಇಲ್ಲಿ ಇದೆಲ್ಲ ಈ ಮೆಥಡೇ ಮಾಡಬೇಕು. 15 × 2 + 8, 15 × 2 + 8, 38/15 ಆಯಿತು. ಏನು ಬಂತು ಆನ್ಸರ್? ಇದು ಏನು ಬಂತು ಅಂತ ಅಂದರೆ 6/7, 13/5, 3/8, 38/15 ಬಂತು. ಇದಕ್ಕೆ ಎರಡು ಮೆಥಡಲ್ಲಿ ನಾವು ಮಾಡ್ಬೋದು. ಫಸ್ಟು ನಾನು ಈಸಿ ಮೆಥಡನ್ನ ತೋರಿಸ್ಬಿಡ್ತೀನಿ ನೋಡಿ. ಯಾಕೆ ಈಸಿ ಮೆಥಡು ಅಂತ ಅಂದರೆ, ಇವಾಗ ನಮಗಿಲ್ಲಿ ಏನಂತಂದರೆ ಎಲ್ಲರೂ ಏನು ಮಾಡ್ತಾರೆ, LCM ತೊಗೊಂಡು ಮಾಡಿ ಅಂತಾರೆ. ಇಲ್ಲಿ ನಮಗೆ LCM ತೊಗೊಂಡ್ರೆ ನೋಡಿ ಏನಾಗ್ಬಿಡುತ್ತೆ, 840 ದೊಡ್ಡ ನಂಬರ್ ಬಂದ್ಬಿಡುತ್ತೆ. ಈ ಥರ ದೊಡ್ಡ ನಂಬರ್ ಬಂದಾಗ ಕ್ಯಾಲ್ಕುಲೇಷನ್ನು ತುಂಬ ಲೆಂತಿ ಆಗಿಬಿಡುತ್ತೆ. ಹಾಗಾಗಿ ನಾನು ಈಸಿ ಮೆಥಡನ್ನು ಹುಡುಕಬೇಕಾಗತ್ತೆ ಆ ಟೈಮ್ನಲ್ಲಿ. ಅದಕ್ಕೆ ನಾನು ಫಸ್ಟ್ ಈಸಿ ಮೆಥಡನ್ನ ತೋರಿಸ್ಬಿಡ್ತೀನಿ. ಒಂದೊಂದೇ ಫ್ರ್ಯಾಕ್ಷನ್ ತೊಗೊಂಡು ಲಾಂಗ್ ಡಿವಿಷನ್ ಮೆಥಡ್ ಅಂತಾರಲ್ಲ, ಆ ಮೆಥಡಲ್ಲಿ ನಾವು ತೊಗೊಂಡ್ಬಿಡಬೇಕು. ಆವಾಗ ನಮಗೆ ಡೆಸಿಮಲಲ್ಲಿ ನಮಗೆ ಎಲ್ಲ ಫ್ರ್ಯಾಕ್ಷನಿಂದ ಸಿಗ್ತಾ ಹೋಗುತ್ತೆ. ಒಂದು ತೋರಿಸ್ತೀನಿ ನೋಡಿ. 6/7ನ ನಾವು ಲಾಂಗ್ ಮೆಥಡ್ ಅಂದರೆ ಈ ಥರನೂ ಹಾಕ್ಕೊಳ್ಬೋದು. ಏನಂತ 7, ಇಲ್ಲಿ 6 ಇದೆ. ಏನು ಮಾಡಬೇಕು, ಇಲ್ಲಿ ಡಿಜಿಟ್ ಕಡಿಮೆ ಇರೋದ್ರಿಂದ ಪಾಯಿಂಟ್ ಇಟ್ಕೊತೀವಿ. ಆವಾಗ ಇಲ್ಲಿ 0 ಬರುತ್ತೆ. 7 8 56 ಡಿವೈಡೆಡ್, ಇವಾಗ ಮೈನಸ್ ಮಾಡಬೇಕಾಗತ್ತೆ, 4 ಬರುತ್ತೆ. ಈ ಥರ ನಾವು ಲಾಂಗ್ ಡಿವಿಷನ್ ಮೆಥಡ್ ಮಾಡಿಕೊಂಡ್ರೆ ಡೆಸಿಮಲಲ್ಲ ಅಥವಾ ನ್ಯೂಮರಲ್ಸಲ್ಲೂ ಬಂದ್ಬಿಡುತ್ತೆ ನಮಗೆ. ಆವಾಗ ಕಂಪ್ಯಾರಿಸನ್ ಮಾಡಬೇಕಾಗತ್ತೆ. ಇದಿಷ್ಟು ಮಾಡ್ಕೊಂಡ ನಂತರ ಕಂಪೇರ್ ಮಾಡಬೇಕು. 0.8 ಇದೆ, 2.6 ಇದೆ, 0.37 ಇದೆ, 2.53 ಇದೆ. ಇವು ನಾಲ್ಕರಲ್ಲೂ ಕಂಪೇರ್ ಮಾಡಿ ನೋಡಿದಾಗ ನಮಗೆ 2.6 ಅನ್ನೋದು ದೊಡ್ಡ ನಂಬರ್ ಆಗುತ್ತೆ ಎಲ್ಲದಕ್ಕೂ ಕಂಪೇರ್ ಮಾಡಿದ್ರೆ. ಹಾಗೆಯೇ 0.37 ಸ್ಮಾಲ್ ನಂಬರ್ ಆಗುತ್ತೆ. ಅಂದರೆ ಇದು ಲಾರ್ಜ್ ನಂಬರ್, ಇದು ಸ್ಮಾಲ್ ಫ್ರ್ಯಾಕ್ಷನ್. ಲಾರ್ಜ್ ಫ್ರ್ಯಾಕ್ಷನ್ ಆಗುತ್ತೆ 2, 3/5. ಹಾಗೆಯೇ ಇದು ಸ್ಮಾಲ್ ಫ್ರ್ಯಾಕ್ಷನ್ ಆಗುತ್ತೆ. ಕ್ವಶನ್ ಏನು ಕೇಳಿದ್ದಾರೆ, ಸಮ್ ಆಫ್ ದ ಲಾರ್ಜೆಸ್ಟ್ ಆ್ಯಂಡ್ ಸ್ಮಾಲೆಸ್ಟ್ ಫ್ರ್ಯಾಕ್ಷನ್ ಅಂತ ಕೇಳಿದ್ದಾರೆ. ಲಾರ್ಜೆಸ್ಟ್ ಫ್ರ್ಯಾಕ್ಷನ್ ಸಿಕ್ತು ನಮಗೆ, ಸ್ಮಾಲೆಸ್ಟ್ ಫ್ರ್ಯಾಕ್ಷನ್ ಸಿಕ್ತು. ಹಾಗಾದರೆ ಡೈರೆಕ್ಟಾಗಿ ನಾವು ಆ್ಯಡ್ ಮಾಡಿಬಿಟ್ಟು ಆನ್ಸರ್ನ ತಗೊಳ್ಬೋದು. ಇಲ್ಲಿ ಎರಡೂ ಬರ್ಕೊಂಡಿದ್ದೀನಿ. ಕೆಳಗಡೆ ಇದನ್ನು ಏನು ಮಾಡಿ ಮಿಕ್ಸ್ಡ್ ಫ್ರ್ಯಾಕ್ಷನಿಂದ ನಾವು ಆಲ್ರೆಡಿ ಕನ್ವರ್ಟ್ ಮಾಡಿದ್ದೀವಿ.
ಓಕೆ, ಕೆಳಗಡೆ ಡಿಫ್ರೆಂಟ್ ಇದೆ, ಹಾಗಾಗಿ ಎಲ್ ಸಿ ಎಮ್ ತೊಗೊಳ್ಬೇಕು. 40 ಆಗುತ್ತೆ. ಮೇಲ್ಗಡೆ ಎಲ್ ಸಿ ಎಮ್ ತೆಗೆದ್ರೆ 119 ಬರುತ್ತೆ. ಇದನ್ನು ನಾವು ಮಿಕ್ಸ್ಡ್ ಫ್ರ್ಯಾಕ್ಷನಲ್ಲಿ ಕನ್ವರ್ಟ್ ಮಾಡಬೇಕು. ಯಾಕೆ ಅಂತಂದರೆ ಆಪ್ಷನಲ್ಲಿ ನಮಗೆ ಮಿಕ್ಸ್ಡ್ ಫ್ರ್ಯಾಕ್ಷನಲ್ಲಿ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ನಾವು ಏನು ಮಾಡಬೇಕು, ಮಿಕ್ಸ್ಡ್ ಫ್ರ್ಯಾಕ್ಷನಲ್ಲಿ ಕನ್ವರ್ಟ್ ಮಾಡಿ ಬರಿಬೇಕು. ಇದು ಒಂದು ಮೆಥಡು. ಇನ್ನೊಂದು ಮೆಥಡು ಏನಂತಂದರೆ, ನಾನು ಆವಾಗಲೇ ಹೇಳಿದೆ, ಎಲ್ ಸಿ ಎಮ್ ಕಡಿಮೆ ಅಂಕೆ ಇತ್ತು, ಸಿಂಪಲಾಗಿತ್ತು ಪ್ರಾಬ್ಲಮ್ಮು ಅಂದರೆ ಎಲ್ ಸಿ ಎಮ್ ತೊಗೊಳ್ಬಹುದು ಅಂತ. ಎಲ್ ಸಿ ಎಮ್ ತೊಗೊಂಡಾಗ ಈ ಒಂದು ಸಮ್ಮು ಯಾವ ಥರ ಮಾಡ್ಬೋದು ಅಂತ ನೋಡ್ತಾ ಹೋಗೋಣ. ಎಲ್ ಸಿ ಎಮ್ ನಮಗೆ 75815 ಮಾಡಿದಾಗ 840 ಬಂತು, ದೊಡ್ಡ ಸಂಖ್ಯೆ ಬಂತು. ಇದು ಕ್ಯಾಲ್ಕುಲೇಷನ್ ಲೆಂತಿ ಆಗಿಬಿಡುತ್ತೆ. ಆದರೂ ನೋಡಿ ಯಾಕೆ ಲೆಂತಿ ಆಗುತ್ತೆ ಅಂತ ನೋಡ್ತಾ ಹೋಗೋಣ. ಯಾಕಂದರೆ 6/7 ಇದಕ್ಕೆ ನಾವು ಎಲ್ ಸಿ ಎಮ್ ತೊಗೊಂಡಾಗ ಎಲ್ ಸಿ ಎಮ್ 6 × 120 ಆಗುತ್ತೆ, 7 × 120 ಆಗುತ್ತೆ. ಎಲ್ ಸಿ ಎಮ್ ಯಾಕೆ ತೊಗೊತೀವಿ ಅಂದರೆ ನಮಗೆ ಡಿನಾಮಿನೇಟರ್ ಸೇಮ್ ಇರಬೇಕು. ಸೇಮ್ ಇತ್ತು ಅಂತಂದರೆ ನ್ಯೂಮರೇಟರ್ನ ಕಂಪೇರ್ ಮಾಡ್ಬೋದು. ಅದು ಒಂದು ಮೆಥಡು. ಫಾರ್ ಎಕ್ಸಾಂಪಲ್ ಏನಂದರೆ 1/5 ಪ್ಲಸ್ 2/5 ಈ ಥರ ಆಯಿತು ಅಂದರೆ, ಈ ಥರ ಫ್ರ್ಯಾಕ್ಷನ್ ಇದು 1/5 ಫ್ರ್ಯಾಕ್ಷನು 2/5 ಫ್ರ್ಯಾಕ್ಷನ್ ಇತ್ತು ಅಂದಾಗ ಇದರಲ್ಲಿ ನಮಗೆ ಏನು ಅಂತಂದರೆ ಕಂಡುಹಿಡಿಬೋದು. ನ್ಯೂಮರೇಟರ್ ದೊಡ್ಡದಿದ್ರೆ ದೊಡ್ಡದು, ನ್ಯೂಮರೇಟರ್ ಚಿಕ್ಕದಿದ್ದರೆ ಚಿಕ್ಕದು ಅಂತ. ಅದೇ ಥರನೇ ನಮಗಿಲ್ಲಿ ನ್ಯೂಮರೇಟರ್ ಸೇಮ್ ಮಾಡಬೇಕು. ಅದಕ್ಕೋಸ್ಕರ ನಾವು ಎಲ್ ಸಿ ಎಮ್ನ ತೊಗೊಳ್ಬೇಕಾಗತ್ತೆ. ಎಲ್ ಸಿ ಎಮ್ನ ತೊಗೊಂಡಾಗ ನಮಗೆ ಎಲ್ಲ ಡಿನಾಮಿನೇಟರು ಸೇಮ್ ಬರುತ್ತೆ. ಆಗ ಕಂಪೇರ್ ಮಾಡಬೇಕು ನ್ಯೂಮರೇಟರ್ ಕಂಪೇರ್ ಮಾಡಿದಾಗ ನಮಗೆ ಲಾರ್ಜೆಸ್ಟ್ ದೊಡ್ಡದು ಯಾವುದಿರುತ್ತೆ ನ್ಯೂಮರೇಟರ್, ಅದು ಲಾರ್ಜೆಸ್ಟ್ ಫ್ರ್ಯಾಕ್ಷನ್ ಆಗುತ್ತೆ. ಸ್ಮಾಲ್ ನಂಬರ್ ನ್ಯೂಮರೇಟರ್ ಇದ್ದರೆ ಅದು ಸ್ಮಾಲ್ ಫ್ರ್ಯಾಕ್ಷನ್ನಿಗೆ ಬರ್ತಾ ಹೋಗುತ್ತೆ. ಆಮೇಲಿಂದ ಸೇಮ್ ಪ್ರೋಸೆಸ್, ನಮಗೆ ಲಾರ್ಜ್ ಮತ್ತು ಸ್ಮಾಲ್ ಎರಡೂ ಫ್ರ್ಯಾಕ್ಷನ್ನು ಸಿಕ್ಕಿದಾಗ ಎರಡನ್ನೂ ಹಾಕ್ಕೊಂಡು ಎಲ್ ಸಿ ಎಮ್ ಮಾಡಿಬಿಟ್ಟು ನಾವು ಇಲ್ಲಿ ಏನಂತಂದರೆ ಸೇಮ್ ಪ್ರೋಸೆಸ್ನೇ ಮುಂದುವರ್ಸ್ಕೋಬೇಕು. ನಮಗೆ ಒಂದು ಮೆಥಡಲ್ಲಿ ಬೇಸನ್ನು ಸೇಮ್ ಮಾಡ್ಕೋಬೇಕು. ಯಾವಾಗ ಈ ಮೆಥಡ್ ಈಸಿ ಆಗುತ್ತೆ ಅಂದರೆ ಈ ಅಂಕಿ ಕಡಿಮೆ ಇದ್ದಾಗ, ಕಡಿಮೆ ಸಂಖ್ಯೆ ಇದ್ದು ಈಸಿ ಮೆಥಡಲ್ಲಿ ಮಾಡೋಕ್ಕೆ ಬಂದಾಗ ಮಾಡ್ಬೋದು. ಇಲ್ಲ ಡೈರೆಕ್ಟಾಗಿ ಇಲ್ಲಿಗೆ ಶಿಫ್ಟ್ ಆಗ್ಬಿಡಿ. ಇದು ತುಂಬಾ ಈಸಿ ಮೆಥಡ್. ಎರಡು ಮೆಥಡು ತೋರಿಸಿದ್ದೀನಿ. ನಿಮಗೆ ಯಾವ್ದು ಕಂಫರ್ಟಬಲ್ಲೋ ಅದನ್ನು ಮಾಡ್ಕೊಂಡು ಹೋಗಿ, ಆಯಿತಾ.